ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈಗಾಗಲೇ ಕುಮಾರವ್ಯಾಸ ಬರೆದಿರುವ ಶ್ರೀ ಮುಡಿಗೆ ಕೈಯಿಕ್ಕಿದನು ಈ ಕಾವ್ಯದ 6 ಭಾಗಗಳನ್ನು ಈಗಾಗಲೇ ನಾನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ 7ರಿಂದ ಈ ವಿಡಿಯೋ ಮುಂದುವರಿತದೆ. 7ನೇ ಭಾಗವನ್ನು ನೋಡಿ. ಬೆದರುಗಂಗಳ ಬಿಟ್ಟ ಮಂಡೆಯ ಹುದಿದ ಹಾಹಾರವದ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿ ಧೂಸರದ ವದನ ಕಮಲದ ಖಳನ ವಾಮಾಂಗದಲ್ಲಿ ಬಾಗಿದ ತನುಲತೆಯ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ. ನೃಪಾಲನೇ ಕೇಳು ಅಂದರೆ ಈ ಮಹಾಭಾರತದ ಕಥೆಯನ್ನು ಜನಮೇಜಯ ರಾಜನಿಗೆ ವೈಶಂಪಾಯನ ಮುನಿಗಳು ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಅಂದರೆ ಪಾಂಡವರ ಮರಿಮಗ, ಪಾಂಡವರ ಮೊಮ್ಮಗ ಅಭಿಮನ್ಯು, ಈತನ ಮಗ ಪರೀಕ್ಷಿತ. ಈತನ ಮಗನೇ ಅಂದರೆ ಪರೀಕ್ಷಿತನ ಮಗನೇ ಜನಮೇಜಯ. ಈತ ತನ್ನ ಪೂರ್ವಜರ ಕಥೆಯನ್ನು ಕೇಳಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದಾಗ ವೈಶಂಪಾಯನ ಮುನಿಗಳು ಈ ಪಾಂಡವರ ಕಥೆಯನ್ನು ವಿವರಿಸ್ತಾರೆ. ಹಾಗಾಗಿ ಕಾವ್ಯದ ಮಧ್ಯದಲ್ಲಿ ನೃಪಾಲ ಕೇಳೆಂದ ಅನ್ನುವಂತಹ ಒಂದು ವಾಕ್ಯ ಬರ್ತದೆ. ಅದನ್ನು ನೀವು ಈ ರೀತಿ ಈ ಕಥೆಯನ್ನು ಯೋಚಿಸಿಕೊಳ್ಬೇಕು. ಬೆದರು ಕಂಗಳ ಬಿಟ್ಟ ಮಂಡೆಯ, ಬೆದರು ಕಂಗಳ ಹೆದರಿಸುವಂತಹ ಕಣ್ಣುಗಳು, ಬಿಟ್ಟ ಮಂಡೆ ಅಂದರೆ ಕೂದಲು ಕೆದರಿದಂತಹ ತಲೆ, ಅಂದರೆ ಹೆದರಿಸುವ ಕಣ್ಣುಗಳ, ಕಿರೀಟ ಇಲ್ಲದೆ ಕೂದಲು ಕೆದರಿಕೊಂಡಂತಹ ತಲೆಯನ್ನು ಉಳ್ಳಂತಹ, ಜೋರಾಗಿ ಬೊಬ್ಬಿಡ್ತಾ ಇರುವಂತಹ, ಆವೇಶದಿಂದ ದೇಹದ ಸ್ಥಿಮಿತವನ್ನು ಕಳೆದುಕೊಂಡು ಅಡ್ಡಾದಿಡ್ಡಿಯಾಗಿ ಹೆಜ್ಜೆ ಇಡುತ್ತಾ ಬೀದಿಯುದ್ದಕ್ಕೂ ಉತ್ತರೀಯ ಹರಡಿಕೊಂಡಿದ್ದರಿಂದ ಎದ್ದಂತಹ ಧೂಳು ಮುಸುಕಿಕೊಂಡು ಕಂದು ಕಟ್ಟಿದ ಮುಖದ ದುಷ್ಟನಾದ ದುಶ್ಯಾಸನನ ಎಡಭಾಗದಲ್ಲಿ ಅವಮಾನದಿಂದ ಕುಂದಿ ಹೋಗಿರುವಂತಹ ಮಹಾಪತಿವ್ರತೆಯಾದ ದ್ರೌಪದಿಯು ದುರ್ಯೋಧನನ ರಾಜಸಭೆಗೆ ಬಂದಳು. ಅಂದರೆ ಈ ಭಾಗದಲ್ಲಿ ದುಶ್ಯಾಸನ ದ್ರೌಪದಿ ಇದ್ದ ಅರಮನೆಗೆ ಹೋಗಿ ಆಕೆಯ ಆ ಒಂದು ಶ್ರೀಮುಡಿಗೆ ಕೈ ಹಾಕಿ ಎಳೆದುಕೊಂಡು ಬರ್ತಾ ಇರುವಂತಹ ಸನ್ನಿವೇಶ. ಅದನ್ನು ನೋಡುವಾಗಲೇ ಆತನ ಕಣ್ಣೆಲ್ಲ ಕೆದರಿ ಹೋಗಿದೆ ಅಂತೆ, ಕಣ್ಣೆಲ್ಲ ಹೆದರಿಸುವ ಹಾಗಿದೆ, ತಲೆಯೆಲ್ಲ ಕೆದರಿ ಹೋಗಿದೆ. ಒಂದು ರೀತಿಯಲ್ಲಿ ಅವನು ಬೊಬ್ಬೆ ಹಾಕಿಕೊಂಡು ಬರ್ತಾ ಇದ್ದಾನೆ, ರಭಸದ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ದಾನೆ. ಆಗ ಮೇಲುದಿನ ಅಂದರೆ ಮೇಲೆ ಹೊದೆಯುವಂತಹ ವಸ್ತ್ರ, ಉತ್ತರೀಯ, ಆ ಉತ್ತರೀಯ ಆ ರಸ್ತೆಯಲ್ಲಿ ಆ ಧೂಳಿನ ಮೇಲೆ ಆ ಉತ್ತರಿಗೆ ಹೊರಳ್ಕೊಂಡು ಬರ್ತಾ ಉಂಟಂತೆ. ಅಂದರೆ ಅದನ್ನು ಕೂಡ ಅವನು ಸರಿ ಮಾಡಿ ಕೊಡ್ತಾ ಇಲ್ಲ. ಸರಿ ಮಾಡದೆ ಅವನು ಸೀದಾ ಒಟ್ಟಿಗೆ ವೇಗವಾಗಿ ರಭಸವಾಗಿ ಆಕೆಯನ್ನು ಎಳೆದುಕೊಂಡು ಬರ್ತಾ ಇದ್ದಾನೆ. ಅವಳು ಯಾವ ರೀತಿ ಆತನ ವಾಮಾಂಗದಲ್ಲಿ ಎಡಭಾಗದಲ್ಲಿ ಬಾಗಿದ ತನುಲತೆ, ಬಾಗಿ ಹೋದಂತಹ, ಕುಂತಿ ಹೋದಂತಹ ತನು ಎನ್ನುವಂತಹ ಲತೆ ಅನ್ನುವಂತಹ ತನು ಅಂದರೆ ಬಾಗಿದ ಬಳ್ಳಿಯ ಹಾಗೆ ಇರುವಂತಹ ತನುವನ್ನು ಉಳ್ಳಂತಹ ಈ ದ್ರೌಪದಿ ಅವಮಾನಗೊಂಡಿದ್ದಾಳೆ. ಯಾಕೆಂದರೆ ಅವನು ಹೇಳ್ಕೊಂಡು ಬರ್ತಾ ಇದ್ದಾನೆ ಅವಳನ್ನು. ಅಂತಹ ಒಂದು ವರಸುದತಿ, ಶ್ರೇಷ್ಠಳಾದಂತಹ, ಅಲ್ಲಿ ಹೇಳ್ತಾರೆ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳು. ವರಸುದತಿ ಶ್ರೇಷ್ಠಳಾದಂತಹ ಪತಿವ್ರತೆಯಾದಂತಹ ದ್ರೌಪದಿ ರಾಜಸಭೆಗೆ ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಆಕೆಯನ್ನು ಎಳ್ಕೊಂಡು ತರ್ತಾ ಇದ್ದಾನೆ. ಶ್ರೀ ಮುಡಿಗೆ ಕೈ ಇಕ್ಕಿ ಆ ಕೂದಲನ್ನು ಹಿಡಿದುಕೊಂಡು ಎಳ್ಕೊಂಡೇ ಅವನು ಆ ರಾಜ ಬೀದಿಯಲ್ಲಿ ಬರ್ತಾ ಇದ್ದಾನೆ. ದ್ರೌಪದಿ ಅವಮಾನಗೊಂಡಿದ್ದಾಳೆ. ಆಕೆ ಅವಮಾನಗೊಳ್ಳಲು ಕಾರಣ ಇದೆ. ಒಂದು ಕಡೆ ತನ್ನ ಗಂಡಂದಿರು, 5 ಜನ ಗಂಡಂದಿರಾದಂತಹ ಪಾಂಡವರು ತನ್ನನ್ನು ಪಣವಾಗಿ ಒಡ್ಡು ತಾನು ಸೋತಿದ್ದೇನೆ ಅನ್ನುತ್ತಾ ಇದ್ದಾರೆ. ಇವನು ಹೇಳ್ತಾ ಇದ್ದಾನೆ, ದುಶ್ಯಾಸನ ಹೇಳ್ತಾ ಇದ್ದಾನೆ. ಅದರೊಡೆಗೆ ಇನ್ನೊಂದು ಪಕ್ಷದವರು ಕೌರವರು, ಅವರು ತನ್ನನ್ನು ಅವಮಾನವಾಗಿ ಅಂದರೆ ಆ ರೀತಿ ನಡೆಸಿಕೊಳ್ತಾ ಇದ್ದಾನೆ ದುಶ್ಯಾಸನ. ಹೀಗೆ
ದುಶ್ಯಾಸನ ಅವಮಾನಕರವಾಗಿ ಎಳೆದೊಯ್ತಾ ಇದ್ದಾನೆ. ಆ ಕಾರಣದಿಂದ ದ್ರೌಪದಿ ಅವಮಾನಗೊಂಡಿದ್ದಾಳೆ. ಅಹಹ, ಪಾಂಡವರಾಯ ಪಟ್ಟದ ಮಹಿಳೆಗಿದು ವಿಧಿಯೇ, ಮಹಾಕ್ರತು ವಿಹಿತ ಮಂತ್ರ ಜಲ ಅಭಿಷಿಕ್ತ ಕಚಾಗ್ರೆಗೆ ಇದು ವಿಧಿಯೇ, ಮಿಹಿರ ಬಿಂಬವ ಕಾಣದ ಆ ನೃಪ ಮಹಿಳೆಗೆ ಇದು ವಿಧಿಯೇ, ವಿಧಾತ್ರನ ಕುಹಕ ವಹಿಸಲೇ ಶಿವ ಎಂದರು. ಇಲ್ಲಿ ಅಹಹ ಅಂತ ಕೊಟ್ಟಿದ್ದಾರೆ. ಅಹಹ ಅಂದರೆ ಅಯ್ಯೋ ಅಯ್ಯೋ, ಪಾಂಡವರಾಯನ ಪಟ್ಟದ ಮಹಿಳೆಗಿದು ವಿಧಿಯೇ ಮಹಾಕ್ರತು. ಧರ್ಮರಾಯನ ಪಟ್ಟದ ರಾಣಿಯಾದಂತಹ ದ್ರೌಪದಿಗೆ ಒದಗಿದ ವಿಧಿಯೇ. ರಾಜಸೂಯ ಯಾಗದಲ್ಲಿ ಆ ಸಂದರ್ಭದಲ್ಲಿ ಭರತಖಂಡದ ಪುಣ್ಯ ನದಿಗಳ ತೀರ್ಥದಿಂದ ಮಂತ್ರಮುಖೇನ ಅಭಿಷೇಕವನ್ನು ಮಾಡಿಸಿಕೊಂಡಂತಹ ದ್ರೌಪದಿಯ ಆ ಕೇಶವನ್ನು, ಅದೀರ್ಘವಾದಂತಹ ಕೇಶವನ್ನು ಹೊಂದಿದಂತಹ ದ್ರೌಪದಿಗೆ ಇದು ವಿಧಿಯೇ. ವಿಹಿತ ಮಂತ್ರ ಜಲಾಭಿಷಿಕ್ತ ಕಚಾಗ್ರಿಗಿದು ವಿಧಿಯೇ. ಕಚಾಗ್ರೆ ಅಂದರೆ ಸಮೃದ್ಧವಾದಂತಹ ಮುಡಿಯುಳ್ಳವಳು. ಕಚ ಅಂದರೆ ಕೂದಲು. ಅಷ್ಟು ಉದ್ದವಾದಂತಹ ದೀರ್ಘವಾದಂತಹ ಕೂದಲನ್ನು ಉಳ್ಳಂತಹ ಈ ದ್ರೌಪದಿಗೆ, ಆ ಕೂದಲಿಗೆ ಎಲ್ಲ ಕಡೆಯಿಂದ ತಂದಂತಹ ಆ ಪುಣ್ಯ ನದಿಗಳ ತೀರ್ಥದಿಂದ ಮಂತ್ರಮುಖೇನ ಅಭಿಷೇಕ ಮಾಡಿಸಿಕೊಂಡಂತಹ ಆ ಕೂದಲನ್ನು ಹೊಂದಿದಂತಹ ದ್ರೌಪದಿಗೆ ಇದು ವಿಧಿಯೇ. ಇನ್ನೂ ಹೇಳ್ತಾರೆ ಕುಮಾರವ್ಯಾಸ, ಜೀವನದ ಉದ್ದಕ್ಕೂ ಸೂರ್ಯ ಬಿಂಬವನ್ನೇ ಕಾಣದೆ ಸದಾ ಅರಮನೆಯಲ್ಲಿಯೇ ಇದ್ದಂತಹ ಕೋಮಲೆಯಾದಂತಹ ರಾಜಕುಮಾರಿ ದ್ರೌಪದಿಗೆ ಇದು ವಿಧಿಯೇ. ಮಿಹಿರ ಬಿಂಬವ ಕಾಣದ ನೃಪ ಮಹಿಳೆಗಿದು. ಮಿಹಿರ ಅಂದರೆ ಸೂರ್ಯನ ಕಿರಣವನ್ನೇ ನೋಡದೇ ಇರುವಂತಹ, ಅಂದರೆ ಒಳಗೆ ಇದ್ದಂತಹ ಅಷ್ಟು ಕೋಮಲೆಯಾದಂತಹ ಈ ದ್ರೌಪದಿಗೆ ಇದು ವಿಧಿಯೇ. ಇದು ದುರವಸ್ಥೆಯೇ ವಿಧಿ. ಇಲ್ಲಿ ದುರವಸ್ಥೆ. ಇಂತಹ ಒಂದು ಮಹಾರಾಣಿಯಾದಂತಹ, ಕೋಮಲೆಯಾದಂತಹ ಸೂರ್ಯಬಿಂಬವನ್ನೇ, ಜೀವನದುದ್ದಕ್ಕೂ ಸೂರ್ಯಬಿಂಬವನ್ನೇ ಕಾಣದೆ ಸದಾ ಅರಮನೆಯಲ್ಲಿಯೇ ಇದ್ದಂತಹ ಕೋಮಲೆಯಾದಂತಹ ರಾಜಕುಮಾರಿ ದ್ರೌಪದಿಗೆ ಇದು ವಿಧಿಯೇ. ಇದು ನಿಸ್ಸಂದೇಹವಾಗಿಯೂ ಕೂಡ ವಿಧಿಯ ಮೋಸದ ಆಟವಲ್ಲವೇ. ಇದು ವಿಧಾತ್ರನ ಕುಹಕವಹಿಸಲೇ. ಇದು ನಿಜವಾಗಿಯೂ ಕೂಡ ಇದೊಂದು ಮೋಸ. ಇದು ಮೋಸದ ಆಟವಲ್ಲವೇ ಎಂದರು ಸಭಾಸದರು. ಸಭೆಯಲ್ಲಿ ಇರುವಂತಹ ಸಭಿಕರು ಶಿವ, ಇದು ನಿಜವಾಗಿಯೂ ಕೂಡ ಇದೊಂದು ವಿಧಿ, ದುರ್ವಿಧಿ. ಇದು ರಾಜಕುಮಾರಿಗೆ ಅವಸ್ಥೆ, ಇದು ದುರವಸ್ಥೆ. ಇದೊಂದು ರೀತಿಯಲ್ಲಿ ಮೋಸವಲ್ಲವೇ. ಅಂದರೆ ಅಂತಹ ಒಂದು ಮಹಾರಾಣಿಯಾದಂತಹ ದ್ರೌಪದಿಯನ್ನು ಇವನು ಎಳೆದುಕೊಂಡು ಹೋಗುವುದು, ಆ ರಾಜ ಬೀದಿಯಲ್ಲಿ ಆ ರೀತಿಯಾಗಿ ಆಕೆಯ ಕೂದಲನ್ನು ಎಳೆದುಕೊಂಡು ಹೋಗ್ತಾ ಇರುವಂತಹ ರೋಷಾಯುಕ್ತನಾದಂತಹ ಕಣ್ಣುಗಳು, ಕೆದರಿದಂತಹ ಕೂದಲುಗಳು ಉಳ್ಳಂತಹ ಆ ದುಶ್ಯಾಸನನ್ನು ಎಳೆದುಕೊಂಡು ಹೋಗ್ತಾ ಇರುವುದು ಇದು ದುರ್ವಿಧಿಯಲ್ಲದೆ ಇದು ವಿಧಿಯ ಮೋಸದಾಟವಲ್ಲವೇ ಅಂತ ಸಭಿಕರು ತಮ್ಮೊಳಗೆ ಹೇಳಿಕೊಳ್ತಾರಂತೆ. ಅಂದರೆ ಈ ರೀತಿ ವಿಶೇಷವಾದಂತಹ ಗೌರವ ಉಳ್ಳಂತಹ ದ್ರೌಪದಿಗೆ ಇದು ಮಾನಹಾನಿಕಾರವಾದಂತಹ, ಅವಮಾನಕಾರವಾದಂತಹ ಇಂತಹ ಸ್ಥಿತಿ ಪ್ರಾಪ್ತವಾಯಿತೆ. ಇದು ಮೋಸದಾಟವಲ್ಲದೆ ಇನ್ನೇನು ಅಂತ ದುರ್ಯೋಧನನ ಆಸ್ಥಾನದಲ್ಲಿದ್ದಂತಹ ಸಭಿಕರು ನೊಂದುಕೊಳ್ತಾರೆ. ಮುಂದಿನ ಭಾಗವನ್ನು ಗಮನಿಸಿ. 9ನೆಯ ಭಾಗ ಇದು. ವನಜಮುಖಿಯ ಅಕ್ಕೆಯನು, ದುಶ್ಯಾಸನನ ದುರ್ನೀತಿಯನು, ದುರ್ಯೋಧನನ ದುಶ್ಚೇಷ್ಟೆಯನು ಕಂಡು ಈ ಭೀಮ ಫಲುಗುಣರು ಮನದೊಳಗೆ ಕೌರವನ ಕರುಳನು ತನಿರಕುತದಲ್ಲಿ ಕುದಿಸಿದರು. ಆ ಭೂಪ ನಿಜ ಜನಿತ ಕರ್ಮ ಕ್ರಮವ ನೆನೆಯುವುದನ್ ಅರಿದನ್. ಈ ರೀತಿಯಾಗಿ ದ್ರೌಪದಿಯನ್ನು ಎಳೆದುಕೊಂಡು ಬರ್ತಾ ಇರುವಂತಹ ದ್ರೌಪದಿಯನ್ನು ನೋಡ್ತಾ ಇದ್ದಾರೆ ಇವರು. ಈ ದುರ್ಯೋಧನ ಆಸ್ಥಾನದಲ್ಲಿ ಬಂದಂತಹ ಕೋಮಲವಾದಂತಹ ಈ ದ್ರೌಪದಿಯ ಅಳಲನ್ನು, ದುಃಖವನ್ನು ವನಜ ಅಂದರೆ ತಾವರೆಯ ಹಾಗೆ ಮುಖವುಳ್ಳಂತಹ ದ್ರೌಪದಿ, ಅಕ್ಕೆ ಅಂದರೆ ಅಳಲು. ಈ ಅಳಲನ್ನು, ಹಾಗೆ ದುಶ್ಯಾಸನನ ದುರ್ನೀತಿ, ಕೆಟ್ಟ ನೀತಿಯನ್ನು, ದುರ್ವರ್ತನೆಯನ್ನು ಫಲುಗುಣರು ನೋಡ್ತಾ ಇದ್ದಾರೆ. ಫಲ್ಗುಣ ಏನು ಮಾಡ್ತಾನೆ ಕಂಡು ಭೀಮ ಮತ್ತು ಫಲ್ಗುಣರು ಅವರ ತನಿರಕುತದಲ್ಲಿ ಕುದಿಸಿದರು. ಅವರೇನು ಮಾಡ್ತಾರೆ, ಈ ಕೌರವನನ್ನು
ಮನಸ್ಸಿನ ಒಳಗೆ, ಅಂದರೆ ಇಂತಹ ಒಂದು ಕೆಟ್ಟ ಚೇಷ್ಟೆಯನ್ನು, ಕೆಟ್ಟ ನಡತೆಯನ್ನು, ದುಶ್ಯಾಸನ ಮತ್ತು ದುರ್ಯೋಧನನ ಆ ಕೆಟ್ಟ ನಡತೆಯನ್ನು ನೋಡ್ತಾ ಇದ್ದಂತಹ ಭೀಮ ಮತ್ತು ಅರ್ಜುನರ ಕೋಪ ಅವರ ಮೈಯಲ್ಲೆಲ್ಲ ವ್ಯಾಪಿಸಿಕೊಳ್ತದಂತೆ. ಮನಸ್ಸಿನಲ್ಲಿಯೇ ದುರ್ಯೋಧನನನ್ನು ಮತ್ತು ಈ ಒಂದು ದುರ್ಯೋಧನ ಹಾಗೂ ದುಶ್ಯಾಸನ, ಈ ದ್ರೌಪದಿಯನ್ನು ಅವಮಾನಿಸ್ತಾ ಇರುವಂತಹ ದುಶ್ಯಾಸನನನ್ನು ನೋಡ್ತಾ ಇದ್ದಾರೆ. ಅವರಿಬ್ಬರನ್ನು ನೋಡ್ತಾ ಇರುವಾಗ ಅವರಿಬ್ಬರ ಕರುಳನ್ನು ಕಿತ್ತು ರಕ್ತ ತರ್ಪಣ ಕೊಡುವಷ್ಟು ರೋಷವನ್ನು ಕಾರ್ತಾರಂತೆ ಇವರಿಬ್ಬರು. ಧರ್ಮರಾಯ ತನ್ನ ಕರ್ಮ ಫಲದಿಂದ ಉಂಟಾಗ್ತಾ ಇರುವಂತಹ ಈ ವೈಪರೀತ್ಯಗಳಿಗೆ ತನ್ನ ತಮ್ಮಂದಿರ ಪ್ರತಿಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅರಿತುಕೊಳ್ಳತೊಡಗಿದನು. ನೆನುವುದು ಅರಿದನ ಭೂಪ, ಅಂದರೆ ಅವರಿಬ್ಬರು ರೋಷಗೊಳ್ತಾ ಇದ್ದಾರೆ. ದ್ರೌಪದಿಯ ಸ್ಥಿತಿಯನ್ನು ಕಂಡು ಅವರಿಬ್ಬರು ರೋಷಗೊಳ್ಳುವುದನ್ನು ಧರ್ಮರಾಯ ನೋಡ್ತಾ ಇದ್ದಾನೆ. ಈ ತಮ್ಮಂದಿರ ಪ್ರತಿಕ್ರಿಯೆಗಳನ್ನು ಅವನು ನೋಡ್ತಾ ಇದ್ದಾನೆ. ಅಂದರೆ ಅವರಿಬ್ಬರೂ ಕೂಡ ರೋಷಗೊಳ್ಳುವುದು ಅವರ ಮೈಯಲ್ಲಿ ಗೊತ್ತಾಗ್ತಾ ಇದೆ. ಭೀಮ ಮತ್ತು ಫಲ್ಗುಣ, ಅರ್ಜುನ ಅವರಿಬ್ಬರೂ ಕೂಡ ಹೀಗೆ ಸಿಟ್ಟುಕೊಳ್ತಾ ಇದ್ದಾರೆ, ಆಕ್ರೋಶಗೊಳ್ತಾ ಇದ್ದಾರೆ. ಅವರಿಬ್ಬರನ್ನು ದುಶಾಸನ ಮತ್ತು ದುರ್ಯೋಧನರ ಕರುಳನ್ನು ಕಿತ್ತು ರಕ್ತ ತರ್ಪಣ ಕೊಡಬೇಕು, ಕಡ್ದು ಹಾಕಬೇಕು ಅಂತ ಅವರು ಯೋಚನೆ ಮಾಡಿದರು. ಅಲ್ಲದೆ ದ್ರೌಪದಿಯನ್ನು ಮತ್ತು ತಮ್ಮನ್ನು ಈ ರೀತಿಯ ಪರಿಸ್ಥಿತಿಗೆ ತಂದಂತಹ ಧರ್ಮರಾಯನ ಮೇಲೂ ಅವರಿಗೆ ಆಕ್ರೋಶ ಉಂಟಾಗ್ತದೆ, ಸಿಟ್ಟುಗೊಳ್ತಾರೆ. ಅವರು ತಮ್ಮ ಈ ಸ್ಥಿತಿಗೆ ಮೌನವಾಗಿ ಕೂತ್ಕೊಳ್ಳುವಂತಹ, ಕೈಕಟ್ಟಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ, ಇಂತಹ ಒಂದು ರಾಜಸಭೆಯಲ್ಲಿ ಅವಮಾನಗೊಳ್ತಾ ಇರುವಂತಹ ದ್ರೌಪದಿಯ ಪರಿಸ್ಥಿತಿ, ಈ ಎರಡೂ ಪರಿಸ್ಥಿತಿಗಳಿಗೆ ಕಾರಣನಾದಂತಹ ಧರ್ಮರಾಯನನ್ನು ನೋಡಿಯೂ ಕೂಡ ಅವರು ಆಕ್ರೋಶಗೊಳ್ತಾರೆ. ಇದನ್ನು ಧರ್ಮರಾಯನು ಭೀಮ ಅರ್ಜುನರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದೆಲ್ಲವನ್ನೂ ಕೂಡ ಅರಿತುಕೊಳ್ಳತೊಡಗಿದನು. ತನ್ನಿಂದಾಗಿ ತಮ್ಮಂದಿರು, ಹೆಂಡತಿ ಪಡಬಾರದ ಕಷ್ಟವನ್ನು ಪಡಬೇಕಾಯ್ತಲ್ಲ, ಸಹಿಸಲಾರದ ಅವಮಾನಗಳನ್ನು ಸಹಿಸಬೇಕಾಯ್ತಲ್ಲ, ಅನುಭವಿಸಲಾಗದಂತಹ ನೋವು ಹಿಂಸೆಗಳನ್ನು ಅನುಭವಿಸಬೇಕಾಯ್ತಲ್ಲ, ಅದೆಲ್ಲ ತನ್ನಿಂದಾಗಿ, ತಾನು ದ್ಯೂತವನ್ನು ಆಡಿದ್ದರಿಂದಾಗಿ, ತಾನು ಅವರೆಲ್ಲರನ್ನೂ ಕೂಡ ಪಣಕ್ಕೆ ಇಟ್ಟು ಸೋತದ್ದರಿಂದಾಗಿ ತನ್ನ ಹೆಂಡತಿ, ತಮ್ಮಂದಿರು ಈ ರೀತಿಯ ಅವಮಾನವನ್ನು, ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ ಅನ್ನುವಂತಹ ಭಾವನೆಗಳನ್ನು ಅವನು ಅರಿತುಕೊಳ್ತಾನೆ. ಅಂದರೆ ತಮ್ಮಂದಿರ ಭಾವನೆಗಳನ್ನು, ಸಿಟ್ಟುಗಳನ್ನು ಅವನು ಅರಿತುಕೊಳ್ತಾ ಇದ್ದಾನೆ. ಮುಂದಿನ ಭಾಗವನ್ನು ಗಮನಿಸಿ. ಪವನಜನ ಉಬ್ಬಟೆಯನು ಅರ್ಜುನನ ವಿಕೃತಿಯನು ಹುಬ್ಬಿನಲ್ಲಿ, ಇಬ್ಬರ ಆಳಾಪವನು ಧರ್ಮ ರಹಸ್ಯ ನಿಷ್ಠೆಯಲ್ಲಿ ನಿಲ್ಲಿಸಿದನು. ಭೀಷ್ಮಂಗೆ ಶೋಕದ ಮಬ್ಬು ಹಬ್ಬಿದುದು, ಗುರು ಗೌತಮರು ವಿದುರನು ಸರ್ಬ ಖೇದ ಅಂಬುಧಿಯೊಳು ಅದ್ದರು ಭೂಪ ಕೇಳೆಂದ. ಎಲೈ ರಾಜನೇ ಕೇಳು, ಜನಮೇಜಯ ರಾಜನೇ ಕೇಳು. ದ್ರೌಪದಿಯನ್ನು ರಾಜಸಭೆಯಲ್ಲಿ ದುರ್ಯೋಧನರು ಮತ್ತು ದುಶ್ಯಾಸನರು, ಹಾಗೆ ಕರ್ಣ ಎಲ್ಲರೂ ಇದ್ದಾರೆ, ಅವರೆಲ್ಲರೂ ನಡೆಸಿಕೊಳ್ತಾ ಇರುವಂತಹ ರೀತಿಯನ್ನು ಕಂಡು ಭೀಮನಲ್ಲಿ ಉಂಟಾದಂತಹ ಉಬ್ಬಟೆ ಅಂದರೆ ಉದ್ವೇಗ, ಆಕ್ರೋಶ. ಪವನನಿಂದ ಹುಟ್ಟಿದವನು ಭೀಮ. ಅದು ಅವನಲ್ಲಿ ಬರುವಂತಹ ಉದ್ವೇಗ, ಆ ರೋಷವನ್ನು, ಭೀಮನಲ್ಲಿ ಉಂಟಾದಂತಹ ಉದ್ವೇಗವನ್ನು, ಹಾಗೆ ಅರ್ಜುನನಲ್ಲಿ ಉಂಟಾದಂತಹ ವಿಕೃತಿ, ಅಂದರೆ ಅರ್ಜುನನಲ್ಲಿ ಉಂಟಾದಂತಹ ವಿಕಾರ ವರ್ತನೆಗಳು, ಅಂದರೆ ಅವನನ್ನು ಸಿಗಿದು ಹಾಕಬೇಕು, ದುಶ್ಯಾಸನರನ್ನು ಸಿಗಿದು ಹಾಕಬೇಕು ಅನ್ನುವಂತಹ ಒಂದು ವಿಕಾರ ವರ್ತನೆಗಳನ್ನು, ಅವರಿಬ್ಬರ ಮಾತುಕತೆಗಳನ್ನು, ಅಂದರೆ ಅಲ್ಲಿ ಕೂತ್ಕೊಂಡಲ್ಲಿ ಅವರಿಬ್ಬರು ಮಾತನಾಡಿಕೊಳ್ತಾ ಇದ್ದಾರೆ ಮೆಲ್ಲನೆ, ಹೀಗೆ ಮಾಡಬೇಕು ಅವರಿಬ್ಬರನ್ನು ಅಂತ. ಆ ಮಾತುಕತೆಗಳನ್ನು ಧರ್ಮರಾಯನು ಧರ್ಮ ರಹಸ್ಯ ನಿಷ್ಠೆ, ಧರ್ಮಬದ್ಧವಾದಂತಹ ನಿಷ್ಠೆ, ಧರ್ಮ ಪರಿಜ್ಞಾನದ ಒಂದು ನಿಯತ್ತಿನಿಂದ, ಆ ಧರ್ಮ ಪರಿಜ್ಞಾನದ ನಿಯತ್ತಿನಿಂದ ಹುಬ್ಬಿನ ಮೂಲಕ ನಿಲ್ಲಿಸಿದನು. ಹುಬ್ಬಿನ ಮೂಲಕ ಅಂದರೆ ಹುಬ್ಬಿನಲ್ಲೇ ಅವನು ಸನ್ನೆಯನ್ನು ಮಾಡ್ತಾ ಇದ್ದಾನೆ, ಸಂಕೇತವನ್ನು ಕೊಡ್ತಾ ಇದ್ದಾನೆ, ಅಂದರೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಹುಬ್ಬಿನ ಮುಖಾಂತರವೇ ಏನು ಮಾಡೋದು ಬೇಡ ಅನ್ನುವ ರೀತಿಯಲ್ಲಿ ತಡಿತಾನೆ. ಅಂದರೆ ಅವರಿಬ್ಬರು ಹೊಡಿಲಿಕ್ಕೆ ಸಿದ್ಧರಾಗ್ತಾರೆ. ಧರ್ಮರಾಯ ಅದನ್ನು ನಿಲ್ಲಿಸ್ತಾನಂತೆ, ಹುಬ್ಬಿನ ಮೂಲಕ ನಿಲ್ಲಿಸಿದನು. ಮುಂದೆ ಅದೇ ಸಭೆಯಲ್ಲಿ ಭೀಷ್ಮ ಮತ್ತು ಗುರು ಗೌತಮ, ಮಂತ್ರಿ ವಿದುರ ಇವರೆಲ್ಲರೂ ಕೂಡ ಆ ಸಭೆಯಲ್ಲಿದ್ದಾರೆ. ಆ ಸಭೆಯಲ್ಲಿ ದ್ರೌಪದಿಗೆ ಒದಗಿದಂತಹ ಆ ಸ್ಥಿತಿಯನ್ನು ಕಂಡು, ಆಕೆಯ ಆ ದುರವಸ್ಥೆಯನ್ನು ಕಂಡು, ಅಂದರೆ ತನ್ನ ಮೈದುನರಿಂದಲೇ ಅವಮಾನಕ್ಕೆ ಒಳಗಾಗುವಂತಹ ಆ ಒಂದು ಘಟನೆಯನ್ನು ಕಣ್ಣೆದುರಿಗೆ ನೋಡ್ತಾ ಇರುವಂತಹ ಆಕೆಯ ಪರಿಸ್ಥಿತಿಯನ್ನು ಕಂಡು ಅವರೆಲ್ಲರೂ ಕೂಡ ಭೀಷ್ಮಾಚಾರ್ಯರು, ಗುರು ಗೌತಮರು, ವಿದುರರು ಇವರೆಲ್ಲರೂ ಕೂಡ
ಸರ್ಬ ಸರ್ಬ ಅಂತ ಕೊಟ್ಟಿದ್ದಾರೆ ನೋಡಿ. ಸರ್ಬ ಅಂದರೆ ಎಲ್ಲರೂ ಕೂಡ. ಆ ಸರ್ಬ ಖೇದಾಂಬುದಿ, ಖೇದ ಅಂದರೆ ದುಃಖ, ಅಂಬುದಿ ಅಂದರೆ ಸಾಗರ, ಅದ್ದರು ಮುಳುಗಿದರು. ಅಂದರೆ ಅವರೆಲ್ಲರೂ ಕೂಡ ಈ ಘಟನೆಯನ್ನು ನೋಡಿ ದುಃಖ ಸಾಗರದಲ್ಲಿ ಮುಳುಗಿ ಹೋಗ್ತಾರಂತೆ. ಅಂದರೆ ಯಾರೂ ಕೂಡ ತಡೆಯಲಿಕ್ಕೆ ಹೋಗುವುದಿಲ್ಲ. ಇಂತಹ ಒಂದು ದುರ್ಯೋಧನರ ಈ ಒಂದು ಅನೈತಿಕ ವರ್ತನೆಯನ್ನು ಕಂಡು, ಹಾಗೆ ದ್ರೌಪದಿಗೆ ಆಗ್ತಾ ಇರುವಂತಹ ಅವಮಾನದ ಆ ಒಂದು ಪ್ರಸಂಗವನ್ನು, ಆಕೆ ಆರ್ತಳಾಗಿ ಇರುವಂತಹ ಆ ಒಂದು ಪರಿಸ್ಥಿತಿಯನ್ನು ನೋಡಿ ಅವರೆಲ್ಲರೂ ಕೂಡ ದುಃಖ ಸಾಗರದಲ್ಲಿ ಮುಳುಗಿ ಹೋಗ್ತಾರಂತೆ. ಇತ್ತಲ್ ಅಬಲೆಯ ವಿಧಿಯ ಕೇಳ್ ಅತಿ ಮತ್ತನೈ ಧೃತರಾಷ್ಟ್ರ ಸುತನ್, ಅವನ ಕೈಯಿಂದ ಆ ಮದಗಜ ಗಾಮಿನಿಯ ಬಿಡಿಸಿದನ್, ನಿನ್ನನ್ ಒಡ್ಡಿ ನೆತ್ತ ಸೋತುದು ನೃಪೋತ್ತಮಂ ಸಲೆ ಮಾರಿದನ್, ಅತ್ತೊಡೆ ಏನಹುದು ಎಲೆಗೆ ನಡೆ ತೊತ್ತಿರ ಹಿಂಡ ಹೋಗು ಎಂದ. ವೈಶಂಪಾಯನ ಮುನಿಗಳು ಜನಮೇಜಯ ರಾಜನನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ. ಈ ಕಡೆ ರಾಜನ ಆಸ್ಥಾನದಲ್ಲಿ ಇತ್ತಲ್, ಈ ಕಡೆ ರಾಜನ ಆಸ್ಥಾನದಲ್ಲಿ ಅಬಲೆಯಾದಂತಹ ದ್ರೌಪದಿಯ ವಿಧಿಯನ್ನು, ದುರಾದೃಷ್ಟವನ್ನು ಕೇಳು. ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಅತಿಯಾದ ದುರಹಂಕಾರಿಯಾಗಿದ್ದಾನೆ. ಹಾಗೆ ಅವನು ತನ್ನ ತಮ್ಮನಾದ ದುಶ್ಯಾಸನನ ಕೈಯಿಂದ ದ್ರೌಪದಿಯನ್ನು ಬಿಡಿಸ್ತಾನೆ. ಅಂದರೆ ಅಲ್ಲಿ ಮತ್ತಗಜಗಾಮಿನಿ, ಮದಗಜದ ನಡೆಯುಳ್ಳವಳು, ಮದಗಜ ಅಂದರೆ ನಿಧಾನವಾಗಿ ನಡೆಯುವುದು ಅನ್ನುವಂತಹ ಅರ್ಥ ಬರ್ತದೆ. ಅಂತಹ ನಡೆಯುಳ್ಳಂತಹ ದ್ರೌಪದಿಯನ್ನು ಆತ ದುಶ್ಯಾಸನ ಕೈಯಿಂದ ಬಿಡಿಸ್ತಾನಂತೆ, ಮುಕ್ತಗೊಳಿಸ್ತಾನೆ. ಅವನ ಅಂದರೆ ದುಶ್ಯಾಸನನ ನಿನ್ನನ್ನೊಡ್ಡಿ, ಈಗ ಹೇಳ್ತಾನೆ, ನೆತ್ತದಲ್ಲಿ ನಿನ್ನನ್ನು ಪಣವಾಗಿ ಒಡ್ಡಿ, ನೆತ್ತದಲ್ಲಿ, ನೆತ್ತ ಅಂದರೆ ಪಗಡೆಯಲ್ಲಿ ನಿನ್ನನ್ನು ಪಣವಾಗಿ ಒಡ್ಡಿ ಧರ್ಮರಾಯಾದಿಗಳು ಸೋತಿದ್ದಾರೆ. ಸೋತುದು ನಿನ್ನನ್ನು ಊಡಿ ನೃಪೋತ್ತಮನು ಸಲೆ ಮಾರಿದ, ನಿನ್ನನ್ನು ಅವನು ಮಾರಿದಾನೆ. ಧರ್ಮರಾಯಾದಿಗಳು ಎಲ್ಲರೂ ಕೂಡ ಸೋತಿದ್ದಾರೆ. ನೆತ್ತಕ್ಕೆ ಪ್ರತಿಯಾಗಿ ಪಣವಿಟ್ಟು ನಿನ್ನನ್ನು ಧರ್ಮರಾಯನು ಮಾರಿದ್ದಾನೆ. ಈಗ ನೀನು ಹತ್ತರಿ ಏನು ಪ್ರಯೋಜನವಿದೆ? ಯಾವುದೇ ರೀತಿಯಲ್ಲಿ ಪ್ರಯೋಜನವಿಲ್ಲ. ಹತ್ತೊಡೆ ಏನು ಹೌದು, ಏನು ಪ್ರಯೋಜನವಿದೆ? ನೀನೀಗ ಹೋಗು. ಎಲ್ಲಿಗೆ ಹೋಗಬೇಕು? ತೊತ್ತಿರ ಹಿಂಡ ಹೋಗು ಅಂದರೆ ಪ್ರವೇಶಿಸು, ಹೋಗು ಅನ್ನುವಂಥದ್ದು. ಅಂದರೆ ನೀನೀಗ ಏನು ಮಾಡಬೇಕು ಅಂದರೆ, ಸೇವಕಿ ಆದವಳು, ಈಗ ನೀನು ನಮ್ಮ ಸೇವಕಿ, ನಿನ್ನನ್ನು ಮಾರಿದ್ದಾನೆ ಅವನು, ನಮಗೆ ಮಾರಿದ್ದಾನೆ. ಹಾಗಾಗಿ ನೀನೀಗ ನನ್ನ ಸೇವಕಿಯಾಗಿದ್ದಿ. ಸೇವಕಿ ಆದವಳಿಗೆ ರಾಜ ಮರ್ಯಾದೆಗಳಾಗಲಿ, ರಾಜೋಚಿತವಾದಂಥ ಒಂದು ಸ್ಥಾನಮಾನಗಳು ಇರುವುದಿಲ್ಲ. ಹಾಗಾಗಿ ನೀನು ದ್ರೌಪದಿ, ನೀನು ನನ್ನ ಸೇವಕಿಯರ ಗುಂಪನ್ನು ಸೇರಿಕೊಳ್ಬೇಕು. ಹಾಗಾಗಿ ಅದೇ ನೀನು ತೊತ್ತಿನವಳ ಆದುದರಿಂದ, ನೀನು ಸೇವಕಿ ಆದುದರಿಂದ ಅದೇ ನಿನಗೆ ಅವರೊಟ್ಟಿಗೆ ಇರುವಂಥದ್ದೇ ನಿನಗೆ ಕೊಡುವಂಥ ಒಂದು ಅಧಿಕಾರ ಅಲ್ಲ. ಅದು ಅಧಿಕಾರ ಯಾವುದೂ ಇಲ್ಲ, ನಿನ್ನ ಸ್ಥಾನಮಾನ ಯಾವುದೂ ಇಲ್ಲ. ಯಾಕೆಂದರೆ ನಿನ್ನನ್ನು ಈಗಾಗಲೇ ರಾಜನು ನನಗೆ ಪಣವಾಗಿ ಒಡ್ಡಿದ್ದಾನೆ, ಸೋತಿದ್ದಾನೆ, ನಿನ್ನನ್ನು ನಮಗೆ ಮಾರಿದ್ದಾನೆ. ಆ ರಾಜಪಟ್ಟ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಆ ಒಂದು ಮಾನಾದಿಗಳು ತಪ್ಪಿ ಹೋಗಿರ್ಬೋದು. ಆದರೆ ಅದನ್ನು ಅಂದರೆ ಒಬ್ಬ ಯಾರೇ ಆಗಲಿ, ಯಾವುದೇ ಒಂದು ಅಧಿಕಾರದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಅವಮಾನ ಮಾಡಿದಾಗ, ಆ ಅಧಿಕಾರವನ್ನು ತಪ್ಪಿಸಿದಾಗ, ಮೊದಲ ಅಧಿಕಾರದಲ್ಲಿದ್ದರೆ ಯಾವುದೇ ಆಗ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಿ ಆಗಿರ್ಬೋದು, ಅಲ್ಲಿ ಮಾಜಿ ಅನ್ನುವಂಥದ್ದು ಇರ್ತದೆ, ಅದು ಸಂಬಂಧ ಹೋಗುವುದಿಲ್ಲ. ಇದೇ ಅವಳು ರಾಣಿಯೇ, ಮಹಾರಾಣಿಯೇ. ಆದರೆ ಅವಳನ್ನು ಹೇಗಾಗ್ತಾಳೆ ತೊತ್ತಿನವಳು, ಅಂದರೆ ಸೇವಕಿ ಹೇಗಾಗ್ತಾಳೆ, ಇದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೆ? ದುರ್ಯೋಧನನಿಗೆ. ಅವನು ಬುದ್ಧಿಗೆ ಹಿಡಿತಾನವೇ ಅವನದ್ದು, ಅಂದರೆ ಬುದ್ಧಿಯೇ ಇಲ್ಲ ಅವನಿಗೆ. ಧೃತರಾಷ್ಟ್ರ ಸುತ ಅಂತ ಹೇಳ್ತಾರೆ ದುರ್ಯೋಧನ. ಅಂದರೆ ಅದು ದುರ್ಯೋಧನ ಅಂತ ಹೇಳುವುದಿಲ್ಲ ಅಲ್ಲಿ. ದುರ್ಯೋಧನ ಅಂದರೆ ಸೋಲೆ ಇಲ್ಲದವನು, ಯುದ್ಧದಲ್ಲಿ ಅಥವಾ ರಣರಂಗದಲ್ಲಿ ಸೋಲೆ ಇಲ್ಲದವನು ಅನ್ನುವಂತಹ ಅರ್ಥ ಬರ್ತದೆ. ಆದರೆ ಇಲ್ಲಿ ಧೃತರಾಷ್ಟ್ರ ಹೇಗೆ ಕುರುಡಾಗಿದ್ದನೋ ಅದೇ ರೀತಿ ಇವನು ಕೂಡ ಕುರುಡನೇ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ.
ಅದೇ ಧೃತರಾಷ್ಟ್ರ ಸುತನ ಮತ್ತ ಗಜಗಾಮಿನಿಯ ಬಿಡಿಸದನು ಅವನ ಕೈಯಿಂದ ನೆತ್ತ ಸೋತುದು ನಿನ್ನ ನೋಡಿ ನೃಪೋತ್ತಮನು ಸಲೆ ಮಾರಿದ ಅತ್ತೊಡೆ ಏನಹುದು ಎಲೆಗೆ ನಡೆ ತೊತ್ತಿರ ಹಿಂಡ ಹೋಗು ಎಂದ. ಅಂದರೆ ಒಬ್ಬ ಅತ್ತಿಗೆಯಾದವಳು ಅಥವಾ ಇಂತಹ ರಾಜ ಪದವಿ ಉಳ್ಳವಳನ್ನು ಈ ರೀತಿ ಅವಮಾನ ಮಾಡುವುದು ಸರಿಯಲ್ಲ, ತೀರಾ ನಿಕೃಷ್ಟತನ ಅಂತ ಹೇಳ್ತಾರೆ. ಇದು ದುರ್ಯೋಧನನ ಸ್ಥಿತಿ. ಮುಂದಿನ ಪದ್ಯ ಭಾಗ ಗಮನಿಸಿ. ಈಗ ಲಲಿತ ಬುದ್ಧಿಗಳ್ ಈಗ ಲಲನೆಯನ್ನೋಡಿರಿ ಎಲೆ ಸುಯೋಧನ ಸತಿ ದಿಟ್ಟೆ ಎನ್ನದಿರ್ ರಾಜಸಭೆ ಇದು ದೋಷರಹಿತವಲೆ ತನ್ನ ಸೋಲಿನ ಬಳಿಕ ಸೋತರೆ ಇದು ಗೆಲುವು ಎಂತುಟೋ ಸತ್ ಸಭಾಸದರು ಧರ್ಮಗತಿಯನ್ನು ತಿಳಿದು ಹೇಳಲಿ ಎಂದಳು ಇಂದುಮುಖಿ. ಈ ದುರ್ಯೋಧನನ ರಾಜಸಭೆಯಲ್ಲಿ ಇರುವಂತಹ ಲಲಿತ ಬುದ್ಧಿಗಳು ತಿಳಿದವರು, ಈ ರಾಜಸಭೆಯಲ್ಲೆಲ್ಲ ಇರುವವರೆಲ್ಲ ಮೇಧಾವಿಗಳಲ್ಲವೇ, ಪ್ರಾಜ್ಞರಾದವರಲ್ಲವೇ, ಎಲ್ಲರೂ ತಿಳಿದವರೇ ಅಲ್ಲವೇ? ಈ ಸಭಿಕರು, ಇಲ್ಲಿರುವಂತಹ ಪ್ರಾಜ್ಞರಾದಂತಹ ಸಭಿಕರು ನನ್ನ ಈ ಸ್ಥಿತಿಯನ್ನು ನೋಡಿರಿ. ಲಲನೆ ಅನ್ನುವಂಥ ದ್ರೌಪದಿ, ದಿಟ್ಟೆ ದುರಹಂಕಾರಿ, ಎಲೆ ಸುಯೋಧನ ಸತಿ ದಿಟ್ಟೆ ಎನ್ನದಿರ್, ನೀನು ನನ್ನನ್ನು ದುರಹಂಕಾರಿ ಎಂದು ತಿಳಿದುಕೊಳ್ಳಬೇಡ. ನಾನೀಗ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ. ನೀನು ನನ್ನನ್ನು ದುರಹಂಕಾರಿ ಎಂದು ತಿಳಿದುಕೊಳ್ಳಬೇಡ. ಇದು ಸಾಮಾನ್ಯವಾದಂತಹ ಸಭೆ ಅಲ್ಲ, ಇದು ದೋಷದಿಂದ ಮುಕ್ತವಾದಂತಹ ರಾಜಸಭೆ ಅಲ್ಲವೇ? ಮೊದಲು ಧರ್ಮರಾಯ ತನ್ನನ್ನು ಪಣವಾಗಿ ಒಡ್ಡಿ ಸೋತು ಹೋದ ಮೇಲೆ ನನ್ನನ್ನು ಪಣವಾಗಿ ಒಡ್ಡಿದಾಗ ಅಥವಾ ಹಾಗೆ ಪಣವಾಗಿ ಒಡ್ಡಿ ಸೋತಾಗ ಅದು ಧರ್ಮಸಮ್ಮತ ಎನ್ನಿಸಿಕೊಳ್ಳುತ್ತದೆಯೇ? ಅವಳು ಪ್ರಶ್ನೆಯನ್ನು ಕೇಳ್ತಾಳೆ. ಧರ್ಮರಾಯ ಸೋತಿದ್ದಾನೆ, ಸೋತ ನಂತರ ನನ್ನನ್ನು ಹೇಗೆ ಅವನು ಪಣಕ್ಕಿಟ್ಟ ಅಂತ ಕೇಳ್ತಾಳೆ. ಎಲ್ಲರೂ ಕೂಡ ತಿಳಿದವರೇ ಅಲ್ಲವೇ ಈ ರಾಜಸಭೆಯಲ್ಲಿ ಇರುವವರು? ಹೇಳಿ, ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೀವು ನನ್ನನ್ನು ದುರಹಂಕಾರಿ ಎಂದು ತಿಳಿದು ಎಲೆ ಸುಯೋಧನ, ನೀನು ನನ್ನನ್ನು ದುರಹಂಕಾರಿ ಅಂತ ಅಂದರೆ ಇಲ್ಲಿ ಸಿಟ್ಟಿನಿಂದ ರೋಷದಿಂದ ಅವಳು ಹೇಳ್ತಾಳೆ. ಅವಮಾನಕ್ಕೆ ಈಡಾದಾಗ ಯಾವ ಸಿಟ್ಟು ಬರ್ತದೆ ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅದೇ ರೀತಿ ಇಲ್ಲಿ ದ್ರೌಪದಿಗೆ ಅಷ್ಟು ಅವಮಾನವಾಗಿದೆ ಅಂತ ಸಭಿಕರು ನೋಡ್ತಾ ಇದ್ದಾರೆ. ಸಭಿಕರಿಗೆ ಮೊದಲ ಪ್ರಶ್ನೆಯನ್ನು ಹಾಕಿಬಿಡ್ತಾಳೆ. ಈ ನನ್ನ ಸ್ಥಿತಿಯನ್ನು ನೋಡಿರಿ ಎಲೆ ಸುಯೋಧನ, ನನಗೆ ನೀನು ದುರಹಂಕಾರಿ ಎಂದರೂ ತೊಂದರೆ ಇಲ್ಲ, ನೀನು ತಿಳಿದುಕೊಳ್ಬೇಡ. ಇದು ಯಾಕಂದರೆ ಇದು ಸಾಮಾನ್ಯವಾದಂತಹ ಸಭೆ ಅಲ್ಲ. 4 ಜನ ಏನು ಗೊತ್ತಿಲ್ಲದವರು ಬಂದು ಸೇರಿದ್ದಲ್ಲ. ಇದು ರಾಜಸಭೆ ಅಂದರೆ ಎಲ್ಲರೂ ಇದ್ದಾರೆ ಇಲ್ಲಿ. ಇದು ಸಾಮಾನ್ಯವಾದಂತಹ ಸಭೆ ಅಲ್ಲ, ಇದು ದೋಷದಿಂದ ಮುಕ್ತವಾದ ರಾಜಸಭೆ ಅಲ್ಲವೇ? ಯಾವುದೇ ದೋಷ ಇಲ್ಲ ಅಲ್ವೇ ಇಲ್ಲಿ? ಹಾಗಾದರೆ ಇದು ಮೊದಲು ಧರ್ಮರಾಯ ಇಲ್ಲಿ ನೆತ್ತವನ್ನು ಆಡುವಾಗ ನೀವೆಲ್ಲ ಇದ್ರಿ ಅಲ್ವಾ? ಮೊದಲು ಧರ್ಮರಾಯ ತನ್ನನ್ನು ಪಣವಾಗಿ ಒಡ್ಡಿ ಸೋತು ಹೋದ ಮೇಲೆ ನನ್ನನ್ನು ಪಣವಾಗಿ ಒಡ್ಡಿದಾಗ ಅಥವಾ ಹಾಗೆ ಪಣವಾಗಿ ಒಡ್ಡಿ ಸೋತಾಗ ಅದು ಧರ್ಮಸಮ್ಮತ ಎನಿಸಿಕೊಳ್ಳುತ್ತದೆ. ಈ ರಾಜಸಭೆಯಲ್ಲಿ ಅಲ್ಲಿ ಅದೆಂತುಟೋ ಅಂತ ಹೇಳ್ತಾಳೆ. ಅದೆಂತುಟೋ, ಅದು ಹೇಗೋ, ತನ್ನ ಸೋಲಿನ ಬಳಿಕ ತಾನು ಸೋತ ಅನಂತರ ಧರ್ಮಗತಿ ಅಂದರೆ ಧರ್ಮ ಮಾರ್ಗ ಇವರೆಲ್ಲರೂ ಕೂಡ ತಿಳಿದು ಹೇಳಲಿ. ಈ ಸಭೆಯಲ್ಲಿ ಅನೇಕ ತಿಳಿದವರಿದ್ದಾರೆ, ಮೇಧಾವಿಗಳಿದ್ದಾರೆ, ಪ್ರಾಜ್ಞರಿದ್ದಾರೆ. ಅವರೆಲ್ಲರೂ ಕೂಡ ಧರ್ಮ ಮಾರ್ಗವನ್ನು ಪರಾಮರ್ಶಿಸಿಕೊಂಡು ಹೇಳಬೇಕು ನನಗೆ. ಯಾಕಂದರೆ ಒಬ್ಬ ಸೋತು ಹೋದ ನಂತರ, ಧರ್ಮರಾಯ ಸೋತು ಹೋದ ನಂತರ, ತಾನಾಗಿ ಮೊದಲು ಸೋತು ಹೋದ ನಂತರ ಅವನಿಗೆ ನನ್ನ ಮೇಲೆ ಏನೋ ಅಧಿಕಾರ ಉಂಟು. ನನ್ನನ್ನು ಸೋಲಬೇಕಾದರೆ, ನನ್ನನ್ನು ಪಣವಾಗಿ ಒಡ್ಡಬೇಕಾದರೆ ಅವನಿಗೆ ಯಾವ ರೀತಿ ಇದು ಧರ್ಮ ಮಾರ್ಗಕ್ಕೆ ಸರಿಯಾಗಿ ಆತ ನಡೆದುಕೊಂಡಿದ್ದಾನೆ ಅನ್ನೋದನ್ನು ದ್ರೌಪದಿ ಸಭಾಸದರಲ್ಲಿ ವಿನಂತಿಸಿಕೊಳ್ಳುತ್ತಾಳೆ. ಈ ಸಭೆಯಲ್ಲಿ ಇರುವಂತಹ ಮೇಧಾವಿಗಳು ನಿಮಗೆಲ್ಲ ಗೊತ್ತಿರ್ಬೋದು. ಆ ಸಭೆಯಲ್ಲಿ ಹಿರಿಯರಾದಂತಹ ಧೃತರಾಷ್ಟ್ರನೂ ಇದ್ದಾನೆ, ರಾಜನಾದಂತಹ ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿ ಇದ್ದಾಳೆ. ಅಂದರೆ ದುರ್ಯೋಧನನ ತಂದೆ ತಾಯಿಯರು, ಅವರಾದರೂ ಬುದ್ಧಿಯನ್ನು ಹೇಳಬೇಕಿತ್ತು. ರಾಜಗುರುವಾದಂತಹ ಕೃಪಾಚಾರ್ಯರಿದ್ದಾರೆ, ಹಾಗೆ ದ್ರೋಣಾಚಾರ್ಯರು, ಬಿಲ್ವಿದ್ಯಾ ಗುರುವಾದಂತಹ ದ್ರೋಣಾಚಾರ್ಯರು ಕೂಡ ಆ ಸಭೆಯಲ್ಲಿ, ಆಸ್ಥಾನ ಸಭೆಯಲ್ಲಿದ್ದಾರೆ. ಹಾಗೆ ಪಿತಾಮಹನಾದಂತಹ ಭೀಷ್ಮನಿದ್ದಾನೆ, ಹಾಗೆ ಮಂತ್ರಿ ವಿದುರ ಕೂಡ ಇದ್ದಾನೆ ಅಲ್ಲಿ. ಇವರಲ್ಲದೆ ಬೇರೆಯವರು, ಇಷ್ಟೇ ಜನ ಅಲ್ಲ ಒಂದು ರಾಜಸಭೆ ಅಂದರೆ, ಬೇರೆಯವರು ಕೂಡ ಇದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಆ ಒಂದು ಆಸನದಲ್ಲಿ ಆಸೀನರಾಗಿದ್ದಾರೆ. ಯಾರು ಎದ್ದು ನಿಲ್ಲಕ್ಕೆ ಹೋಗುವುದಿಲ್ಲ. ಇವಳನ್ನು ಎಳ್ಕೊಂಡು ಬರುವಾಗ ಒಬ್ಬ ಹೆಣ್ಣಿಗೆ ಆಗ್ತಾ ಇರುವಂತಹ ಅವಮಾನವನ್ನು ಕಂಡು ಯಾರೂ ಕೂಡ ತಡಿಲಿಕ್ಕೆ ಹೋಗುವುದಿಲ್ಲ. ಅದಕ್ಕೆ ಇಲ್ಲಿ ಪ್ರಶ್ನೆಯನ್ನು ಹಾಕುವಂಥದ್ದು. ಒಬ್ಬರಾದರೂ ಕೂಡ ನೀವು ಧರ್ಮ ಮಾರ್ಗವನ್ನು ಅರಿತುಕೊಂಡು ನಾನು ಕೇಳ್ತಾ ಇರುವಂಥ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಿ
ಅನ್ನುವಂಥ, ಅಂದರೆ ಅಲ್ಲಿ ಯಾರೂ ಕೂಡ ಉತ್ತರವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ಕೂಡ ದುರ್ಯೋಧನನಿಗೆ ಹೆದರಿದವರೇ ಇರುವಂಥದ್ದು. ಅಲ್ಲಿರುವಂಥ ದ್ರೋಣಾಚಾರ್ಯರಿರ್ಬೋದು, ಭೀಷ್ಮಾಚಾರ್ಯರಿರ್ಬೋದು, ವಿದುರ ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಏನು ಕರ್ಣನೂ ಇದ್ದಾನೆ, ಅವರೆಲ್ಲರೂ ಕೂಡ ದುರ್ಯೋಧನ ಹಾಕಿದ ಅನ್ನವನ್ನು ತಿನ್ನುವಂಥವ್ರು. ದುರ್ಯೋಧನನಿಗೆ ಎದುರಾಡಲಿಕ್ಕೆ ಹೋಗುವುದಿಲ್ಲ. ಎಂಥವನಾದರೂ ಕೂಡ ಎದುರಾಡ್ತಾ ಇದ್ದ. ಇಂತಹ ಶೋಚನೀಯವಾದಂತಹ ಸ್ಥಿತಿಯನ್ನು ದ್ರೌಪದಿಗೆ ಒದಗಿದಾಗ ಯಾರೇ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ರಸ್ತೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗ್ತಿದ್ರೆ ಒಬ್ಬ ಬಂದು ಬಿಡ್ತಾನೆ. ಆದರೆ ಅಂತಹ ರಾಜಸಭೆಯಲ್ಲಿ ಯಾರೂ ಬರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಮುಂದಿನ ಭಾಗ ನೋಡಿ. ಈಗ 13ನೇ ಪದ್ಯ ಭಾಗವನ್ನು ಗಮನಿಸಿ. ಹಿರಿಯರು ಇಲ್ಲದ ಸಭೆ ಇದು, ಮನುಷ್ಯರ ನೆರವಿ ಸಭೆಯಲ್ಲ, ಹಿರಿಯರಲ್ಲ ಮೂರ್ಖರು, ಯಥಾರ್ಥ ಭಾಷಣ ಭೀತ ಚೇತನರು, ಇದೇ ಹಿರಿಯರ್ ಸಾಮಾಜಿಕರ್ ಸತ್ ಚರಿತದಲ್ಲಿ ಎಲ್ಲಾ ಧರ್ಮಶಾಸ್ತ್ರದೊಳ್ ಸ್ತ್ರೀ ಮತವನ್ನು ಉತ್ತರಿಸಲ್ ಆಗದೆ ಎಂದಳ್ ಇಂದು ಮುಖಿ. ಅವಳು ಹೇಳ್ತಾಳೆ, ದ್ರೌಪದಿ ಹೇಳ್ತಾಳೆ, ಹಿರಿಯರು, ಬುದ್ಧಿಯಿಂದ ತಿಳುವಳಿಕೆ ಜ್ಞಾನವುಳ್ಳವರು ಹಿರಿಯರಂದರೆ. ಹಿರಿಯರಂದರೆ ಪ್ರಾಯದಲ್ಲಿ ಅಲ್ಲ. ಹಿರಿಯರು ಪ್ರಾಯದಲ್ಲಿ ಒಂದು ದೇಹಕ್ಕೆ ವರ್ಷಗಳಾಗ್ತಾ ಹೋಗ್ತದೆ, ಆ ಹಿರಿಯರಲ್ಲ. ಹಿರಿಯರಂದರೆ ಎಲ್ಲವನ್ನು ತಿಳಿದವರು ಅನ್ನುವಂಥದ್ದು, ಬುದ್ಧಿ ತಿಳುವಳಿಕೆ ಜ್ಞಾನವುಳ್ಳವರು. ಇಲ್ಲಿ ಹಿರಿಯರು ಇಲ್ಲದ ಸಭೆ, ಹಿರಿಯರು ಇದ್ದಿದ್ರೆ ಇಂತಹ ಅನ್ಯಾಯವನ್ನು ಅವರು ಸಹಿಸಿಕೊಳ್ಳುವುದಿಲ್ಲ. ಹೆಣ್ಣಿಗೆ ಆಗ್ತಾ ಇರುವಂತಹ ಅವಮಾನವನ್ನು ಸಹಿಸಿಕೊಳ್ತಾ ಇರಲಿಲ್ಲ. ಹಿರಿಯರು ಇಲ್ಲದಿರುವ ಸಭೆಯನ್ನು ಸಭೆ ಎನ್ನಲಾಗುವುದಿಲ್ಲ. ಅದೊಂದು ಮನುಷ್ಯರ ನೆರವಿ. ನೆರವಿ ಅಂದರೆ ಗುಂಪು, ನೆರವಿ ಅದು ಅಷ್ಟೇ, ಮನುಷ್ಯರ ಗುಂಪು ಅಷ್ಟೇ. ಇಲ್ಲಿ ನೆರೆದಿರುವವರಲ್ಲಿ ಹಿರಿತನವಿಲ್ಲ, ಅವರು ಹಿರಿಯರಲ್ಲ, ಅವರು ಮೂರ್ಖರು, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವವರು, ಯಥಾರ್ಥ ಭಾಷಣ ಭೀತ ಚೇತನರ್ ಅನ್ನುವಂಥದ್ದನ್ನು ಹೇಳ್ತಾಳೆ ಇಲ್ಲಿ. ಅಂದರೆ ಯಥಾರ್ಥ ಭಾಷಣ, ಸತ್ಯವನ್ನು ಹೇಳುವುದು, ಭೀತ ಚೇತನರ್ ಪುಕ್ಕಲರು, ಹೆದರು ಪುಕ್ಕರು, ಹೇಡಿಗಳು, ಸತ್ಯವನ್ನು ಹೇಳಲಿಕ್ಕಾಗ್ತಾ ಇಲ್ಲ ಅವರಿಂದ. ಯಥಾರ್ಥ ಭಾಷಣ ಭೀತ ಚೇತನರ್, ಹೇಡಿಗಳವರು. ಯಾಕಂದರೆ ಇಲ್ಲಿ ಇಂತಹ ಸಂದರ್ಭದಲ್ಲಿಯೂ ಕೂಡ ಯಾರೂ ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಸತ್ಯವನ್ನು ಹೇಳಲಿಕ್ಕಾಗ್ತಾ ಇಲ್ಲ ಅಂದರೆ ನೀವು ಮಾಡ್ತಾ ಇರೋದು ತಪ್ಪು. ಅಲ್ಲಿ ಅವನು ಕೂಡ ತಪ್ಪು ಮಾಡಿದ್ದಾನೆ, ಧರ್ಮರಾಯನು ಕೂಡ ತಪ್ಪು ಮಾಡಿದ್ದಾನೆ, ದುಶ್ಯಾಸನ ದುರ್ಯೋಧನರು ಕೂಡ ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗದೇ ಇರುವಂತಹ ಹೇಡಿಗಳು ನೀವೆಲ್ಲ. ಉತ್ತರಿಸಲು ಅದೂ ಕೂಡ ಎಲ್ಲ ಸ್ತ್ರೀ ಮತ ಅಲ್ಲಿ ಸತ್ಚರಿತ, ಒಳ್ಳೆಯ ನಡವಳಿಕೆ, ಚರಿತೆ ಅಂದರೆ ನಡವಳಿಕೆ, ಒಳ್ಳೆಯ ನಡವಳಿಕೆ ಉಳ್ಳವರು ಅಂದರೆ ಸತ್ಯವನ್ನು ಹೇಳಲು ಧೈರ್ಯವಿಲ್ಲದೆ ಇರುವಂಥ ಪುಕ್ಕಲರು. ಇಲ್ಲಿರುವಂತಹ ಹಿರಿಯರು ಎನಿಸಿಕೊಂಡವರಿಗೆ ಸಾಮಾಜಿಕವಾಗಿ, ಅಂದರೆ ಸಾಮಾಜಿಕ ಅಂದರೆ ಇಲ್ಲಿ ಸಭಾಸದರಿಗೆ, ಸಾಮಾಜಿಕರಿಗೆ, ಸಭಾಸದರಿಗೆ ಧರ್ಮಶಾಸ್ತ್ರದ ಪ್ರಕಾರ ಸತ್ಯಸಮ್ಮತವಾಗಿ ಸ್ತ್ರೀಯೊಬ್ಬಳ ಸವಾಲಿಗೆ, ಅಂದರೆ ಸ್ತ್ರೀಯೊಬ್ಬಳ ಅಂದರೆ ದ್ರೌಪದಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಈ ಸವಾಲಿಗೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲವೇ? ಹಾಗಾಗಿ ಇದು ಹಿರಿಯರು ಇಲ್ಲದಿರುವಂತಹ ಸಭೆ ಅಲ್ಲ, ಅದೊಂದು ಮನುಷ್ಯರ ಗುಂಪು. ನೀವೆಲ್ಲರೂ ಮನುಷ್ಯರು ಅಷ್ಟೇ. ಇಲ್ಲಿ ನೆರೆದಿರುವವರಲ್ಲಿ ಹಿರಿತನವಿಲ್ಲ, ಅವರು ಹಿರಿಯರಲ್ಲ, ಮೂರ್ಖರು, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವವರು, ಸತ್ಯವನ್ನು ಹೇಳಲು ಧೈರ್ಯವಿಲ್ಲದ ಪುಕ್ಕಲರು. ಇಲ್ಲಿರುವಂತಹ ಹಿರಿಯರಿಗೆ, ಸಭಾಸದರಿಗೆ ಧರ್ಮಶಾಸ್ತ್ರದ ಪ್ರಕಾರ ಸತ್ಯಸಮ್ಮತವಾಗಿ ಸ್ತ್ರೀಯೊಬ್ಬಳ ಸವಾಲಿಗೆ ಸಮರ್ಪಕವಾದಂತಹ ಸರಿಯಾದ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲವೇ? ಈ ರೀತಿ ದ್ರೌಪದಿ ಇಂತಹ ಒಂದು ಪ್ರಶ್ನೆಗಳನ್ನು ಕೇಳಿಕೊಂಡು ಅವಳು ನೋವಿನಿಂದ ಅಂಗಲಾಚುತ್ತಾಳೆ. ಎಲ್ಲರ ಹತ್ತಿರವೂ ಕೂಡ ಪ್ರತಿಯೊಬ್ಬರನ್ನು ನೋಡಿಕೊಂಡು ಹೇಳ್ತಾಳೆ. ಕೊನೆಗೆ ದುಃಖದಿಂದ ಅವಳು ಹೇಳ್ತಾಳೆ, ಮುಂದಕ್ಕೆ ಹೇಳ್ತಾಳೆ. ನೋಡಿ ಏನು ಹೇಳ್ತಾಳೆ ಅನ್ನುವಂಥ ಮುಂದಿನ ಭಾಗದಲ್ಲಿ ನೋಡೋಣ. 14ನೇ ಪದ್ಯ ಭಾಗ ಗಮನಿಸಿ. ಅಹುದಲೆ ಬಳಿಕ ಏನು ದಾಸ್ಯಕ್ಕೆ ವಿಹಿತವಾದುದು ನಿನ್ನ ತನುವಿನಲ್ಲಿ ಮನೋವ್ಯಥೆಯಕ್ಕೆ, ರಾಣಿವಾಸ ವೀಧಿಯಲ್ಲಿ ಮಹಿಳೆಯರ ಸಖ್ಯದಲ್ಲಿ ಸೌಖ್ಯದ ರಹಣಿಗೆ ಒಡಂಬಡು, ವಾರಕದಲ್ಲಿ ಅತಿ ಬಹಳ ಭೂಷಣ ಭಾರದಲ್ಲಿ ಮೆರೆ ಎಂದನ್ ಆ ಶಕುನಿ. ಈ ಪದ್ಯ ಭಾಗದಲ್ಲಿ, ಅಂದರೆ ಇದಕ್ಕಿಂತ ಮೊದಲಿನ ಭಾಗಗಳೆಲ್ಲ ಇಲ್ಲಿ ಇಲ್ಲ, ನಿಮಗೆ ಪಠ್ಯದಲ್ಲಿ ಇಟ್ಟಿಲ್ಲ. ಅನಂತರದ ಮಾತುಕತೆ ಅಲ್ಲಿ ಶಕುನಿ ಆಡ್ತಾನೆ. ಶಕುನಿ ಅಂದರೆ ದುರ್ಯೋಧನನ ಮಾವ.
ಅವನು ಯಾಕೆ ಆ ರೀತಿ ಮಾತಾಡ್ತಾನೆ, ಅವನು ಯಾಕೆ ಇಂತಹ ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ ಅನ್ನೋದಕ್ಕೆ ಬೇರೊಂದು ಕಥೆ ಇದೆ. ಅದು ಎಲ್ಲಿಯಾದರೂ ಸಂದರ್ಭ ಬರಬಹುದು. ಇಲ್ಲಿ ಅಹುದಲೆ ಬಳಿಕ ಏನು, ಅಹುದಲೆ ಹೌದಲ್ಲವೇ, ಬಳಿಕ ಇನ್ನೇನು, ನೀನು ದಾಸ್ಯಕ್ಕೆ ಯೋಗ್ಯಳಾದವಳು, ನೀನು ದಾಸ್ಯಕ್ಕೆ ಕೆಲಸ ಮಾಡಲಿಕ್ಕೆ, ಸೇವಕಿ ಆಗಲಿಕ್ಕೆ ನೀನು ಯೋಗ್ಯಳಾದವಳು. ಹಾಗಿರುವಾಗ ನಿನ್ನ ದೇಹದಲ್ಲಿ, ತನುವಿನಲ್ಲಿ, ಅಂದರೆ ನಿನ್ನ ದೇಹದಲ್ಲಿ ಸುಮ್ಮನೆ ಮನೋವ್ಯಥೆ ಯಾಕೆ ಅಂತ ಅವನು ಕೇಳ್ತಾ ಇದ್ದಾನೆ. ನಿನ್ನ ತನುವಿನಲ್ಲಿ ಇರುವಂತಹ ಮನೋವ್ಯಥೆ ಏಕೆ, ಮನಸ್ಸಿನ ವ್ಯಥೆ ಯಾಕೆ ನಿನಗೆ? ನೀನು ಕೆಲಸಕ್ಕೆ ಯೋಗ್ಯಳಾದವಳು. ಹಾಗಿರುವಾಗ ನಿನ್ನ ದೇಹದಲ್ಲಿ ಸುಮ್ಮನೆ ಮನೋವ್ಯಥೆ ಯಾಕೆ ಕಾಣಿಸ್ಕೊಳ್ಬೇಕು? ದುರ್ಯೋಧನನ ಅಂತಃಪುರ ರಾಣಿವಾಸ ವೀಥಿ ಅಂದರೆ ದಾರಿ, ರಾಣಿವಾಸ, ರಾಣಿಯರು ವಾಸ ಮಾಡುವಂಥದ್ದು ಅಂತಃಪುರದ ದಾರಿಯಲ್ಲಿ ಸದಾ ಓಡಾಡಿಕೊಂಡು ಅಲ್ಲಿರುವಂತಹ ಇತರ ದಾಸ್ಯರೊಂದಿಗೆ ನೀನು ಸಖ್ಯದ ರಹಣಿ ಅಂದರೆ ಒಪ್ಪಂದ, ಅವರೊಟ್ಟಿಗೆ ನೀನು ಒಪ್ಪಂದವನ್ನು ಮಾಡ್ಕೊ, ಗೆಳೆತನದ ಒಪ್ಪಂದವನ್ನು ಮಾಡ್ಕೊ, ಅಂದರೆ ಗೆಳೆತನವನ್ನು ಮುಂದುವರಿಸು. ರಾಣಿಯರು ನಿನಗೆ ವಾರಕವನ್ನು ಕೊಡ್ತಾರೆ, ಬಳುವಳಿಯನ್ನು ಕೊಡ್ತಾರೆ, ದಾನವಾಗಿ ಕೊಡುವಂತಹ ಉಡುಗೊರೆ, ಅವರು ಕೊಡುವಂತಹ ವಿವಿಧ ಆಭರಣ ಅಲಂಕಾರ ವಸ್ತುಗಳನ್ನು ನಿನ್ನಿಷ್ಟದಂತೆ ತೊಟ್ಟುಕೊಂಡು ಧರಿಸಿಕೊಂಡು, ಅಂದರೆ ಭೂಷಣ ಭಾರ, ಆಭರಣ ಅಥವಾ ಅಲಂಕಾರಗಳ ಆಧಿಕ್ಯ, ಅಂದರೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ ರಾಣಿಯರೆಲ್ಲ ಉಡುಗೊರೆಯಾಗಿ ಕೊಡುವಂಥದ್ದು ನೀವೆಲ್ಲ ಕೇಳಿರ್ಬೋದು. ಹಾಗೆ ನಿನಗೂ ಕೂಡ ಅವರು ಕೊಡ್ತಾರೆ, ದ್ರೌಪದಿ ನಿನಗೂ ಅವರು ಕೊಡ್ತಾರೆ, ಅದನ್ನು ನೀನು ಹಾಕಿಕೊಂಡು ಮೆರೆ ಅನ್ನುವಂತಹ ಒಂದು ವ್ಯಂಗ್ಯದ ಅವಮಾನಕರವಾದಂತಹ ಮಾತುಗಳನ್ನು ಶಕುನಿ ಹೇಳ್ತಾ ಇದ್ದಾನೆ ಅಂತಹ ತುಂಬಿದ ಸಭೆಯಲ್ಲಿ. ಆ ಅಲಂಕಾರಗಳನ್ನೆಲ್ಲ ನೀನು ನಿನ್ನಿಷ್ಟದಂತೆ ತೊಟ್ಟುಕೊಂಡು ಧರಿಸಿಕೊಂಡು ಮೆರೆದಾಡು, ವಿಜೃಂಭಿಸು ಎಂದು ಶಕುನಿ ವ್ಯಂಗ್ಯವಾಡಿದನು. ಮೆರೆಯೆಂದನು ಆ ಶಕುನಿ. ಅಂದರೆ ನೀನು ರಾಣಿಯಾಗಿದ್ದಿರ್ಬೋದು, ಆದರೆ ಈಗ ಆ ಸ್ಥಾನವನ್ನೆಲ್ಲ ನೀನು ಕಳ್ಕೊಂಡಿದ್ದಿ. ನಿನ್ನ ಯಾವ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಯಾರೂ ಕೂಡ ಉತ್ತರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಇವನೇ ಹೇಳ್ತಾನೆ, ನೀನು ರಾಣಿಯಾಗಿ ಮೆರೆಯದಾಡಲು ಯೋಗ್ಯಳಲ್ಲ. ನೀನೇನಿದ್ರೂ ಕೂಡ ಈಗ ದಾಸಿಯಾಗಿದ್ದಿ, ಸಖಿಯಾಗಿದ್ದಿ. ನೀನು ಕೆಲಸದವಳಾಗಿ ಬದುಕಬೇಕು ಇನ್ನು ಮುಂದೆ. ಅದು ಕೂಡ ಸುಮ್ಮನೆ ನೀನು ಮನೋವ್ಯಥೆಯನ್ನು ಸುಮ್ಮನೆ ನೊಂದುಕೊಳ್ಳುವುದಾದರೂ ಯಾಕೆ? ನಿನ್ನ ದೇಹದಲ್ಲಿ ಈ ರೀತಿಯ ವ್ಯಥೆ ಯಾಕೆ ತುಂಬಿಕೊಂಡಿದ್ದೀಯಾ ನೀನು? ದುರ್ಯೋಧನ ಅಂತಃಪುರ ಅತ್ಯಂತ ಶ್ರೀಮಂತಿಕೆಯಿಂದ ತುಂಬಿಕೊಂಡಿದೆ. ಸಾಕಷ್ಟು ದಾಸಿಯರಿದ್ದಾರೆ, ಪರಿಚಾರಿಕೆಯರಿದ್ದಾರೆ. ಅವರೆಲ್ಲರೊಂದಿಗೆ ನೀನು ಸೇರಿಕೊಂಡು ದಾಸಿಯಾದವಳು ದಾಸಿಯಾಗಿಯೇ ಇರಬೇಕು. ಅದು ಬಿಟ್ಟು ರಾಣಿಯ ಉಡುಗೆ ತೊಡುಗೆಗಳನ್ನು ನೀನು ಹೊಂದುವಂತಿಲ್ಲ, ಹಾಗೆ ನೀನು ಮೆರೆಯುವ ಹಾಗೆಯೂ ಇಲ್ಲ. ಇದೆಲ್ಲವನ್ನು ಹೇಳ್ತಾ ಆ ರೀತಿ ಅಂದರೆ ನೀನು ಯಾವುದನ್ನು ಹಾಕಿಕೊಂಡಿದೆಯೋ ಅದನ್ನು ನೀನು ಹಾಕಿಕೊಳ್ಳುವುದು ಬೇಡ. ಇನ್ನು ರಾಣಿಯರು ನಿನಗೆ ಕೊಡ್ತಾರೆ ನೋಡು, ಅದನ್ನು ನೀನು ಧರಿಸಿಕೋ ಅಂತ ಸೂಕ್ಷ್ಮವಾಗಿ ಹೇಳುವಂಥದ್ದು. ಅಂದರೆ ಆ ರೀತಿಯ ಮೂಲಕ ಶಕುನಿಯೂ ಕೂಡ, ದುಶ್ಯಾಸನ, ದುರ್ಯೋಧನ, ಅದರ ಜೊತೆಯಲ್ಲಿ ಶಕುನಿಯೂ ಕೂಡ ಅವಳನ್ನು ಅವಮಾನಕ್ಕೀಡು ಮಾಡ್ತಾನೆ. ಈ ರೀತಿಯಲ್ಲಿ ಶಕುನಿ ದ್ರೌಪದಿಯನ್ನು ಅವಮಾನಿಸ್ತಾನೆ. ಮುಂದಿನ ಭಾಗ ಗಮನಿಸಿ. ವಾರಕದ ವಿವಿಧ ಆಭರಣ ಶೃಂಗಾರವು ಅಂತಿರಲಿ, ಈಕೆ ಆಡಿದ ಸಾರ ಭಾಷೆಗೆ ವಿರ್ವಾಹ ಸಂಗತಿಯ ನೆನೆಯಿರೈ. ಓರೆಪೋರೆಯೊಳು ಆಡಿ ಧರ್ಮದ ಧಾರಣೆಯ ದಟ್ಟಿಸುವುದು ಇದು ಗಂಭೀರರಿಗೆ ಗರುವಾಯಿಯೇ, ಸುಡಲಿ ಎಂದನ್ ಆ ಭೀಮ. ಶಕುನಿ ಆಡಿದಂತಹ ವ್ಯಂಗ್ಯದ ಮಾತುಗಳನ್ನು ಕೇಳಿದಾಗ ಭೀಷ್ಮಾಚಾರ್ಯರು ಹೀಗೆ ಹೇಳ್ತಾರೆ. ಆ ವಾರಕದ ಆಭರಣಗಳು, ವಾರಕ ಅಂದರೆ ಬಳುವಳಿಯಾಗಿ ಬಂದಿರುವಂಥದ್ದು, ಉಡುಗೊರೆಯಾಗಿ ಬಂದಿರುವಂಥ ಆಭರಣಗಳು, ಆ ವಿವಿಧ ಆಭರಣಗಳು, ಬೇರೆ ಬೇರೆ ರೀತಿಯ ಆಭರಣಗಳು ಅಂತಿರಲಿ, ಹಾಗೇ ಇರಲಿ. ಈಕೆ ಆಡಿದಂತಹ ಅಂದರೆ ದ್ರೌಪದಿ ಕೇಳಿದಂತಹ ಆ ಸಾರ ಭಾಷೆಗೆ, ಆ ಎಲ್ಲ ಸವಾಲುಗಳಿಗೆ ನೆನೆಯಿರೈ, ಎಚ್ಚೆತ್ತುಕೊಳ್ಳಿ. ನಿರ್ವಾಹ ಸಂಗತಿಯ ಯುಕ್ತವಾದಂತಹ ಉತ್ತರ, ಆ ಉತ್ತರವನ್ನು, ಧರ್ಮಸಮ್ಮತವಾದಂತಹ ಉತ್ತರವನ್ನು ಓರೆಪೋರೆಯೊಳು ಅಂದರೆ ಬೇಕಾಬಿಟ್ಟಿಯಾಗಿ ಮಾತನಾಡಿ, ಇಷ್ಟ ಬಂದ ಹಾಗೆ ಮಾತನಾಡಿ, ಧರ್ಮದ ಸಾರಣೆಯ, ಧರ್ಮದ ಸ್ಥಿತಿಯನ್ನು ದಟ್ಟಿಸುವುದು, ಹೆದರಿಸುವುದು, ಅವಗಣಿಸುವುದು. ಗಂಭೀರರು, ತಿಳಿದವರು, ಪ್ರಾಜ್ಞರು, ಅಧಿಕಾರದಲ್ಲಿ ಇರುವವರು ಗಂಭೀರರಿಗೆ ಗರುವಾಯಿಯೇ ಸುಡಲಿ. ಗರುವಾಯಿ ಅಂದರೆ ದೊಡ್ಡಸ್ತಿಗೆ
ಸುಟ್ಟು ಹೋಗಲಿ. ಅಂದರೆ ಶಕುನಿ, ನೀನು ಹೇಳ್ತಾ ಇರುವಂತಹ ಮಾತುಗಳು ಉಡುಗೊರೆಯಾಗಿ ಅಥವಾ ಬಳುವಳಿಯಾಗಿ ಬಂದಿರುವಂತಹ ಬೇರೆ ಬೇರೆ ರೀತಿಯ ಆಭರಣಗಳು, ಭೂಷಣಗಳು ಹಾಗಿರಲಿ. ಅದಕ್ಕೂ ಮೊದಲು ಈ ದ್ರೌಪದಿ ಕೇಳಿರುವಂತಹ ಎಲ್ಲ ಸವಾಲುಗಳಿಗೆ ಉತ್ತರವನ್ನು, ಸಮ್ಮತವಾದಂತಹ ಉತ್ತರವನ್ನು ಕಂಡುಕೊಳ್ಳಿ. ಅವಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೇನೋ ಮಾತನಾಡಿ ವಿಷಯಾಂತರ ಮಾಡಬೇಡಿ. ಅಂದರೆ ನೀನು ಹೋಗು, ಅಲ್ಲಿ ಆ ಚಾಕರಿಯನ್ನು ಮಾಡು, ಆ ರಾಣಿಯರು ಕೊಟ್ಟಂತಹ ಆಭರಣಗಳನ್ನು ತೊಟ್ಟುಕೊಂಡು ಮೇರೆ ಅಂತ ಹೇಳ್ತಾನಲ್ಲ ಶಕುನಿ. ಅದಕ್ಕೆ ಹೇಳ್ತಾನೆ, ವಿಷಯಾಂತರ ಮಾಡೋದು ಬೇಡ, ಅವಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೇನೋ ಮಾತನಾಡುವುದು ಬೇಡ. ಧರ್ಮಸ್ಥಿತಿಯನ್ನು ಅವಗಣಿಸುವುದು ಅಥವಾ ಅದನ್ನು ವಿರೋಧಿಸುವುದು ನಿಮ್ಮಂತಹ ತಿಳಿದವರಿಗೆ, ಅಧಿಕಾರದಲ್ಲಿ ಇರುವವರಿಗೆ ಅದು ಭೂಷಣ ಅಲ್ಲ. ನಿಮ್ಮ ದೊಡ್ಡಸ್ತಿಗೆ ಸುಟ್ಟು ಹೋಗಲಿ ಅಂತ ಭೀಷ್ಮ ಬಹಳಷ್ಟು ಸಿಟ್ಟಿನಿಂದ ಹೇಳಿಬಿಡ್ತಾನೆ. ಸುಟ್ಟು ಹೋಗಲಿ ಅಂತ ನಿಷ್ಠುರವಾಗಿ ಮಾತನಾಡಿಬಿಡ್ತಾನೆ. ಮುಂದಿನ ಭಾಗ ನೋಡಿ. ಅಳಿಯದಿಹುದೇ ಧರ್ಮ ಸತ್ಯದ ನೆಳಲು, ಕೀರ್ತಿ ವಧುವಿನ ಸುಳಿವು ನೋಯದೆ, ಸುರಕುಜದ ತಳಿರು ಬಾಡದೆ, ಹಳಿವಿಗೆ ಅಳುಕದೆ, ವೈರಿ ವರ್ಗದ ಕಳಕಳಕ್ಕೆ ಮೈಗೊಡದೆ, ನೃಪ ನಿರ್ಮಳದೊಳ್ ಇರ್ದೊಡೆ ನಿಮಗೆ ಸದರವೇ ಎಂದನ್ ಆ ಭೀಮ. ಅಳಿಯದಂತಿರೆ, ನಾಶವಾಗದಂತೆ ಇರಲು, ಸತ್ಯ ಅನ್ನುವಂತಹ ಒಂದು ಮೌಲ್ಯ, ಧರ್ಮದ ನೆರಳು, ನ್ಯಾಯ ನೀತಿಗಳು, ಧರ್ಮ ಅನ್ನುವಂತಹ ಒಂದು ನೆರಳು, ನೆಗ್ಗದೆ, ನಾಶ ಮಾಡದೆ. ಅಂದರೆ ಈ ಭೂಮಿಯಲ್ಲಿ ಸತ್ಯ ಅಳಿಯದ ಹಾಗೆ, ನ್ಯಾಯ ನೀತಿ ಧರ್ಮಗಳ ನೆರಳು ನಾಶವಾಗದಂತೆ, ಸಂಪಾದಿಸಿದಂತಹ ಕೀರ್ತಿ ಅನ್ನುವಂತಹ ವನಿತೆ ತನ್ನ ಏಳಿಗೆಯಲ್ಲಿ ನೊಂದುಕೊಳ್ಳದಂತೆ, ಧೈರ್ಯವೆಂಬ ಕಲ್ಪವೃಕ್ಷದ ತಳಿರು ಬಾಡದಂತೆ. ತಳಿರು ಅಂದರೆ ಚಿಗುರೆಲೆ, ಕಲ್ಪವೃಕ್ಷ ತೆಂಗಿನ ಮರ ಅಂತ ಹೇಳ್ತೇವೆ. ಅದರ ಆ ಕಲ್ಪವೃಕ್ಷದ ತಳಿರು ಬಾಡದಂತೆ, ಜೀವನ ಪರ್ಯಂತ ಸಾಮಾನ್ಯರು ಧೈರ್ಯ ಸುರ ಕುಜ, ಅಲ್ಲಿ ಕಲ್ಪವೃಕ್ಷ ಅಂತ ಹೇಳಿದೆ ನೋಡಿ. ಧೈರ್ಯ ಸುರ ಅಂದರೆ ದೇವತೆಗಳು, ಕುಜ ಧೈರ್ಯ ಅನ್ನುವಂತಹ, ಧೈರ್ಯ ಸುರ ಕುಜ ಧೈರ್ಯ ಅನ್ನುವಂತಹ ಕಲ್ಪವೃಕ್ಷ. ಈ ಧೈರ್ಯ ಅನ್ನುವಂತಹ ಕಲ್ಪವೃಕ್ಷದ ತಳಿರು ಬಾಡದಂತೆ, ಜೀವನ ಪರ್ಯಂತ ಎಲ್ಲರೂ ಕೂಡ, ಜನಸಾಮಾನ್ಯರು ಕೂಡ ಆಡಿಕೊಳ್ಳುವ ನಿಂದೆಯ ಮಾತುಗಳಿಗೆ ಹೆದರದೆ, ಅಳುಕದೆ, ಹಳಿವು ಅಂದರೆ ನಿಂದೆಗೆ ಅಳುಕದೆ, ಹೆದರದೆ, ರಾಜಭಾರದ ಸಂದರ್ಭಗಳಲ್ಲಿ ವೈರಿಗಳ ದಾಳಿಗೆ ಹೆದರದೆ, ವೈರಿ ವರ್ಗದ ಕಳಕಳಕ್ಕೆ ಮೈಗೊಡದೆ, ವೈರಿಗಳ ದಾಳಿಗೆ ಹೆದರದೆ, ಯುದ್ಧಕ್ಕೆ ಹಿಂಜರಿಯದೆ, ಆ ಯುದ್ಧಕ್ಕೆ ಹಿಂಜರಿಯದೆ, ನೃಪನು ಅಂದರೆ ಧರ್ಮರಾಯನು ನಿರ್ಮಲ ಅಂದರೆ ಪರಿಶುದ್ಧವಾಗಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದರೂ ಕೂಡ, ಆತ ಪರಿಶುದ್ಧನಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದರೂ ಕೂಡ ಆತನಿಗೆ ನಿಮ್ಮಲ್ಲಿ ಸದರವೇ, ನಿಮಗೆ ಆತನಲ್ಲಿ ತಿರಸ್ಕಾರವೇ ಅಂತ ಭೀಷ್ಮ ನೊಂದು ನುಡಿಯುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಕಾವ್ಯ ಭಾಗದಲ್ಲಿ ಗಮನಿಸಿ. ಸರಿ, ಅಲ್ಲಿಯವರೆಗೆ ನಮಸ್ಕಾರ. ಮತ್ತೆ ಬರುತ್ತೇನೆ.